ಒಂದ್ ಕಡೆ ಸಿಲಿಂಡರ್ನ ಅಭಾವ, ಮತ್ತೊಂದು ಕಡೆ ಸಿಲಿಂಡರ್ ಬೆಲೆ ಏರಿಕೆ. ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿದೆ. ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ರಸ್ತೆಯಲ್ಲೇ ಅಡುಗೆ ಮಾಡಿ ಆಕ್ರೋಶವನ್ನ ಹೊರಹಾಕಿತು ಕಾಂಗ್ರೆಸ್. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರ್ಷಿತ್ ಗೌಡ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ. ಕೇಂದ್ರ ಸರ್ಕಾರ ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದೆ. ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ಬೆಲೆ ಏರಿಕೆಯನ್ನ ಹಿಂಪಡೆಯುವಂತೆ ಮಾಡಲಿ ಅಂತ ಆಗ್ರಹಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದರು. ರಸ್ತೆಯಲ್ಲೇ ಅಡುಗೆ ಮಾಡಿ, ಒಲೆಯಲ್ಲಿ ಅಡುಗೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಪ್ರತಿಭಟನೆ ಮಾಡಿ. ಗೃಹ ಬಳಕೆ ಸಿಲಿಂಡರ್ನಲ್ಲಿ 60 ರೂಪಾಯಿ, ವಾಣಿಜ್ಯ ಸಿಲಿಂಡರ್ನಲ್ಲಿ 115 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಮೇಲಾಗಿ ಈಗ ಸಿಲಿಂಡರ್ನ ಅಭಾವ ಬೇರೆ. ಈ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ನಡೆಸಿದಂತ ಪ್ರತಿಭಟನೆ ಇದು. ಜನವಿರೋಧಿ ಕೆಲಸಗಳನ್ನ ಮಾಡ್ತಾ ದಿನನಿತ್ಯ ವಸ್ತುಗಳ ಬೆಲೆನ ಏರಿಸ್ತಾ ಬರ್ತಾನೆ ಇದ್ದಾರೆ. ಕಳೆದ ವರ್ಷ ಕೂಡ 50-60 ರೂಪಾಯಿ ಜಾಸ್ತಿ ಮಾಡಿದ್ರು. ಈ ವರ್ಷ ಕೂಡ 60 ರೂಪಾಯಿ ಗ್ಯಾಸಿಗೆ ಜಾಸ್ತಿ ಮಾಡಿದ್ದಾರೆ. ಈ ಕಳೆದ 3 ತಿಂಗಳಲ್ಲಿ 307 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದೇ ರೀತಿ ಮಾಡ್ತಾ ಹೋದ್ರೆ ಜನಸಾಮಾನ್ಯರಿಗೆ ಬದುಕೋಕೆ ತುಂಬಾ ಕಷ್ಟ ಆಗುತ್ತೆ. ಇವರು ಕಾಂಪ್ರಮೈಸ್ CM ಆಗಿ ಯಾವುದೋ ಒಂದು ದೇಶಕ್ಕೆ, ನಮ್ಮ ದೇಶನ ಅಡ ಇಟ್ಟು ಇಲ್ಲಿ ಎಲ್ಲರಿಗೂ ಬಡವರಿಗೆ ಕಷ್ಟ ಕೊಡ್ತಾ ಇದು ಮಾಡ್ತಾರೆ. ಕಾಂಪ್ರಮೈಸ್ PM ಆಗಿ ಟ್ರಂಪ್ ಅವರಿಗೆ ನಮ್ಮ ದೇಶನ ಅಡ ಇಟ್ಟಿದ್ದಾರೆ, ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇವತ್ತು ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಆಗಿರೋದ್ರಿಂದ ನಾವು ಗ್ಯಾಸ್ ಸಿಲಿಂಡರ್ ಅಲ್ಲಿ ಏನು ಮಾಡೋಕ್ಕಾಗ್ದಲೇ ಜನ ಇವಾಗ ಉಡುಪಿಯಲ್ಲೂ ಗ್ಯಾಸ್ ಸಿಲಿಂಡರ್ನ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಯಿತು. ಉಡುಪಿ ಜಿಲ್ಲಾ ಕಾಂಗ್ರೆಸ್ ಭವನದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ರಸ್ತೆಯಲ್ಲೇ ಒಲೆ ಹಾಕಿ ಚಹಾ ತಯಾರಿಸಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಿಲಿಂಡರ್ ಬೆಲೆ ಏರಿಕೆಯನ್ನ ಕಾಂಗ್ರೆಸ್ ಖಂಡಿಸ್ತಾ ಇದೆ. ಎಲ್ಲಾ ಕಡೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಇದು ಉಡುಪಿಯ ದೃಶ್ಯ. ರಸ್ತೆಯಲ್ಲೇ ಒಲೆಯನ್ನ ಇಟ್ಟು ಚಹಾ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಉಡುಪಿ ಮತ್ತೊಂದು ಕಡೆ ಶಿವಮೊಗ್ಗ, ಎರಡೂ ಕಡೆ ಕಾಂಗ್ರೆಸ್ ನಡೆಸಿದಂತ ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದೆ. ಏನು ಫೌಂಡೇಶನ್ ಹಾಕಿದಂತ ಎಲ್ಲ ನಮ್ಮ ಉದ್ದಿಮೆಗಳನ್ನ ಖಾಸಗಿ ಸಂಸ್ಥೆಯವರಿಗೆ ಅದರಲ್ಲಿಯೂ ಕೂಡ ಒಂದು ಪ್ರಮೇಯ ಇವತ್ತು ಬಂದಿದೆ. ಏನು ಕಾರಣ ನಮಗೆ ತಿಳಿದಿದೆ. ಮೊನ್ನೆ ಅಷ್ಟೇ ಅಮೆರಿಕದ ಒಬ್ಬ ತಲೆ ಹಿಡುಕ ಜೆಫ್ರಿ ಅಸ್ಟಿನ್ ಅನ್ನತಕ್ಕಂಥ ಒಬ್ಬ ಅನಾಚಾರಿ ವ್ಯಕ್ತಿಯ ಫೈಲ್ ಅಲ್ಲಿ ನಮ್ಮ ದೇಶದ ದೊಡ್ಡ ದೊಡ್ಡ ನಾಯಕರ ಹೆಸರು ಇರುವುದು ಎಲ್ಲರಿಗೂ ಗೊತ್ತಾಗಿದೆ. ಹೆಸರಲ್ಲಿ ಫೈಲಲ್ಲಿ ಯಾರೆಲ್ಲ ಪ್ರಪಂಚದ ಯಾರೆಲ್ಲ ನಾಯಕರು ಇದ್ದಾರೆ ಅವರೆಲ್ಲ ಮೋರಲ್ ಆಗಿ ಒಪ್ಪಿಕೊಂಡು ಅವರು ತಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.